ವೆಲ್ಕಮ್ ಟು ಅವರ್ ಚಾನಲ್. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಆಲೂ ಪನ್ನೀರ್ ಟಿಕ್ಕಿ ಮಾಡಿ ತೋರಿಸ್ತಾ ಇದ್ದೆ. ನೋಡಿ, ಇದು ಪನ್ನೀರ್ ಮಾಡಿ ಇಟ್ಕೊಂಡಿದ್ದೆ. ನಮ್ಮದು ಮನೆ ಹಾಲಲ್ಲೇ ಪನ್ನೀರ್ ಮಾಡಿ ಇಟ್ಕೊಂಡಿದ್ದೆ ನಾನು. ಹಾಗೆ ಆಲೂ ಬೇಯಿಸಿ ಇಟ್ಕೊಂಡಿದ್ದೆ. ಫಸ್ಟ್ ನಾನು ಸ್ಟಫ್ಡ್ ಆಲೂ ಪನ್ನೀರ್ ಟಿಕ್ಕಿ ಮಾಡ್ತಾ ಇದ್ದೆ. ಇದು ಪನ್ನೀರ್ ಫಸ್ಟ್ ಬದಿಗೆ ಇಟ್ಕೊಂಬ. ಇಲ್ಲಿ ಆಲೂ ಫ್ರೆಂಡ್ಸ್, ಇದನ್ನು ಫಸ್ಟ್ ಮ್ಯಾಶ್ ಮಾಡ್ಕೊ. ನೋಡಿ ಫ್ರೆಂಡ್ಸ್, ಈಗ ಅರ್ಧ ಟೀ ಸ್ಪೂನ್ ಫಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಒಂದು 1/4 ಟೀ ಸ್ಪೂನು, ಸ್ವಲ್ಪ ಖಾರಕ್ಕೆ ತಕ್ಕ ಮೆಣಸು, ಒಂದು 1/4 ಕಪ್ಪು ಕಾರ್ನ್ಫ್ಲೋರ್ ಹಿಟ್ಟು. ಇದನ್ನು ಸರಿ ಮಿಕ್ಸ್ ಮಾಡ್ಕೊಂಬ. ಒಂಚೂರು ಕರಿಬೇವಿನ ಸೊಪ್ಪು ಹಾಕಂತ ಇದ್ದೆ. ಇದಕ್ಕೆ ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಬೇಕು. ಮಿಂಟೆಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರೆ ನಡೀತದೆ ಫ್ರೆಂಡ್ಸ್. ಅದು ಯಾವುದೂ ಇಲ್ಲ, ನಾನಿದ್ದ ಮನೇಲಿದ್ದ ಸಾಮಾನಲ್ಲೇ ಮಾಡಿ ತೋರಿಸ್ತಾ ಇದ್ದೆ. ನೋಡಿ, ಇದಾಗಿದೆ. ಇದನ್ನೀಗ ಬದಿಗಿಡುವ. ಈಗ ಪನ್ನೀರ್ ಹಾಕೊಂಡೆ ಬೌಲಿಗೆ. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ 1 ಟೀ ಸ್ಪೂನ್ ಫಸ್ಟು ನುಗ್ಗೆ ಸೊಪ್ಪಿನ ಪುಡಿ ಹಾಕ್ತಾಯಿದ್ದೆ. ನೋಡಿ, ಅದು ನಾವು ಏನು ಅಡುಗೆ ಮಾಡಿದ್ರು ಒಂಚೂರು ಹಾಕೊಂಡ್ಬಿಟ್ರೆ ನಮ್ಗೆ ಎಷ್ಟು ಬೆನಿಫಿಟ್ಸ್ ಅಂದರೆ, ಕೊಲೆಸ್ಟ್ರಾಲ್ ನಿಯಂತ್ರಿಸುತ್ತೆ, ದೇಹದ ತೂಕ ಇಳಿಸಲಿಕ್ಕೆ, ನಮ್ಮ ಮೂಳೆಗಳ ಆರೋಗ್ಯ ಬೆಸ್ಟ್ ಮಾಡುತ್ತಂತೆ ಫ್ರೆಂಡ್ಸ್ ನುಗ್ಗೆ ಸೊಪ್ಪು ನಮಗೆ. ಅದಕ್ಕೆ ನಾವು ಎಲ್ಲರೂ ಮಾರ್ನಿಂಗ್ ಡ್ರಿಂಕ್ ಹೇಳಿ ಬೆಳಿಗ್ಗೆ ಕಷಾಯ ಮಾಡ್ಕೊಂಡು ಕುಡಿತಾರೆ. ಅದನ್ನು ಸಕ್ಕರೆ ಕಾಯಿಲೆ ನಿಯಂತ್ರಿಸುತ್ತೆ. ಕಣ್ಣಿನ ದೃಷ್ಟಿ ಅಂತೂ ಕಣ್ಣಿನ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಹೇಳೋದೇ ಅದೇ ಫ್ರೆಂಡ್ಸ್, ನುಗ್ಗೆ ಸೊಪ್ಪಿನ ರಸ ಕೊಡಿದೆ ಅಂತೇಳಿ. ಹಾಗೆ ಎಲ್ಲ ರೀತಿಯಿಂದ ಪ್ರಯೋಜನ. ಕೊತ್ತಂಬರಿ ಸೊಪ್ಪು ಎಲ್ಲಿದ್ದರೂ ಅಡ್ಡಿಲ್ಲ ಫ್ರೆಂಡ್ಸ್, ಈ ನುಗ್ಗೆ ಸೊಪ್ಪಿನ ಹುಡಿ ಹಾಕೊಂಡ್ರೆ ಎಲ್ಲವೂ ಸಿಕ್ಕುತ್ತೆ ನಮಗೆ. ಒಂಚೂರು ರುಚಿ ಸಹ ಏನು ವ್ಯತ್ಯಾಸ ಆಗೋದಿಲ್ಲ. ಹಾಗೆ ನುಗ್ಗೆ ಸೊಪ್ಪು ಒಂದು ಚಮಚ ಹಾಕೊಂಡೆ. ನೋಡಿ, ಒಂಚೂರು ಬೇವಿನ ಎಲೆ, ನುಗ್ಗೆ ಸೊಪ್ಪು ನೋಡಿ ಹಾಕಿದರೆ ಮತ್ತೆ ನಮಗೆ ಇನ್ನು ಯಾವ ಕಾಯಿಲೆ ನಮ್ಮ ಹತ್ರ ಬರ್ತದೆ ಹೇಳಿ. ಹಾಗೆ ಮತ್ತೆ ಒಂಚೂರು ನೋಡಿ ನೀರುಳ್ಳಿ ಹಾಕೊಂಡೆ, ಒಂಚೂರು ಹಸಿಮೆಣಸು ಹಾಕೊಂಡೆ, ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ, ಒಂಚೂರು ಪೆಪ್ಪರ್ ಪೌಡರ್ ಹಾಕೊಂಡೆ. ನೋಡಿ ಫ್ರೆಂಡ್ಸ್, ಒಂಚೂರು ಜೀರಿಗೆ ಹುಡಿ, 1/4 ಟೀ ಸ್ಪೂನ್ ಅಷ್ಟು ಮೆಣಸಿನ ಹುಡಿ, ನೋಡಿ ಒಂಚೂರು ರುಚಿ ತಕ್ಕಷ್ಟು ಉಪ್ಪು. ಇದನ್ನು ಮಿಕ್ಸ್ ಮಾಡ್ಕೊಂಬ. ಇದು ಸಾಕೆ. ನುಗ್ಗೆ ಸೊಪ್ಪಿನ ಪುಡಿ ಹಾಕಿದ್ರಿಂದ ಏನು ವ್ಯತ್ಯಾಸ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ನಮ್ಮ ಆರೋಗ್ಯಕ್ಕೆ ಸಹ ಮತ್ತು ಒಳ್ಳೆಯದಾಗುತ್ತೆ. ಹೈ ಕ್ಲಾಸ್ ಆಗಿದೆ. ಹಾಲಿದ್ದು ಒಂದು ತಗೊಂಬ, ಉಂಡೆ ಮಾಡ್ಕೊಂಬ. ಹೀಗೆ ಮಾಡಿ ಇದರೊಳಗೆ ಇದನ್ನು ಇಟ್ಟು ಬಿಡುವ. ಹೀಗೆ ಮತ್ತೆ ತುಪ್ಪ ಹಾಕೊಂಬ. ಮುಚ್ಚಿಡುವ ಫ್ರೆಂಡ್ಸ್. ಇದನ್ನು ರೆಡಿ ಮಾಡುವ. ಆಗಿದೆ. ಇದನ್ನು ಪ್ಲೇಟಿಗೆ ಹಾಕೊಂಬ. ನೋಡಿ ಫ್ರೆಂಡ್ಸ್, ಎಷ್ಟು ರುಚಿಯಾದ ಆಲೂ ಟಿಕ್ಕಿ, ಆಲೂ ಪನ್ನೀರ್ ಸ್ಟಫ್ಡ್ ಟಿಕ್ಕಿ ರೆಡಿಯಾಗಿದೆ. ಹೈ ಕ್ಲಾಸ್ ಅಂದರೆ ಹೈ ಕ್ಲಾಸ್ ಇದೆ ಫ್ರೆಂಡ್ಸ್. ನುಗ್ಗೆ ಸೊಪ್ಪು ಹಾಕಿದ್ರಿಂದ ನಮ್ಮ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ನಾನು ಹೇಳಿದಿಷ್ಟೇ ಫ್ರೆಂಡ್ಸ್, ನೀವು ಯಾವ ಅಡುಗೆ ಮಾಡಿದ್ರು ಅದಕ್ಕೊಂದು 1 ಟೀ ಸ್ಪೂನ್ ಅಷ್ಟು ನುಗ್ಗೆ ಸೊಪ್ಪಿನ ಹುಡಿ ಹಾಕೊಂಡೇ ಬಿಡಿ. ಅಷ್ಟು ನಮಗೆ ಒಳ್ಳೆಯ ಪ್ರಯೋಜನಗಳದು. ನುಗ್ಗೆ ಸೊಪ್ಪಿನ ಹೊಡಿ ಸಹ ಏನು ಅದರಲ್ಲಿ ಬೇವಿನ ಎಲೆ ಥರ ಏನು ಅದರದ್ದು ನಾಶ ಆಗೋದಿಲ್ಲ ಅಂತ ಫ್ರೆಂಡ್ಸ್. ಹಾಗೆ ಮಾಡಿ ಇಟ್ಕೊಂಡ್ರೆ ಎಲ್ಲ ಅಡುಗೆಗೂ ಒಂಚೂರು ಹಾಕೊಂಡ್ಬಿಡಿ. ನೋಡಿ ಫ್ರೆಂಡ್ಸ್, ನಾವು ಈ ಪನ್ನೀರಿಗೆ ಬೇಕಾದ್ರೆ ಕ್ಯಾರೆಟ್ ತುರಿ ಹಾಕೊಳ್ಬೋದು, ಬೀಟ್ರೂಟ್ ತುರಿ ಹಾಕೊಳ್ಬೋದು. ಎಂತ ಹಾಕೊಂಡ್ರೆ ಹೈ ಕ್ಲಾಸ್ ರುಚಿ ಆಗುತ್ತೆ ಫ್ರೆಂಡ್ಸ್. ನಾನು ಅದು ಯಾವುದು ಹಾಕದೆ ನುಗ್ಗೆ ಸೊಪ್ಪಿನ ಹುಡಿ ಹಾಕೊಂಡೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಎಷ್ಟು ಲಾಕ್ ತೋರ್ತದೆ ನೋಡಿ.
ಹಿಂಗಿಟ್ಟು ಹೈ ಕ್ಲಾಸ್ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ರುಚಿ ಆಯ್ತು ಫ್ರೆಂಡ್ಸ್. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹೆಚ್ಚಾಗಿ ಪನ್ನೀರ್ ಅಂದರೆ ಯಾರಿಗೂ ಹೆಚ್ಚು ಪನ್ನೀರ್ ಮಸಾಲ ಅದೆಲ್ಲ ಹೆಚ್ಚು ಆಗೋದೇ ಇಲ್ಲ. ಆಗದಿದ್ದವರೆಲ್ಲ ಹೀಗೆ ಕಟ್ಲೆಟ್ ಮಾಡ್ಕೊಂಡ್ರೆ ಗೊತ್ತಾಯ್ತಿಲ್ಲ ಫ್ರೆಂಡ್ಸ್. ಅದರಲ್ಲಿ ರಿಚ್ ಕ್ಯಾಲ್ಶಿಯಮು, ಕಾರ್ಬೋಹೈಡ್ರೇಟ್ಸ್ ಕಡಿಮೆ, ಮೂಳೆಗಳಿಗೆ ಒಳ್ಳೆಯದು ಫ್ರೆಂಡ್ಸ್. ಚುರುಕುತನ ಹೆಚ್ಚಿಸುತ್ತೆ. ಮಧುಮೇಹಗಳಿಗೆ ಸಹ ಒಳ್ಳೆಯದು ಫ್ರೆಂಡ್ಸ್. ಮತ್ತು ಮಕ್ಕಳ ಮೆದುಳಿನ ಬೆಳವಣಿಗೆ ಒಳ್ಳೆಯದು. ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚು ಒಮೆಗಾ 3 ಸಹ ಹೆಚ್ಚಿಗೆ ಇತ್ತು ಫ್ರೆಂಡ್ಸ್ ಇದರಲ್ಲಿ. ಹಾಗಾಗಿ ನಾವು ಪನ್ನೀರನ್ನು ಯಾವಾಗಲೂ ಆಗಾಗ ಬಳಸ್ತಾ ಇರಬೇಕು. ಎಲ್ಲದಕ್ಕೂ ಚಪಾತಿ ಮಾಡುವಾಗ ಇಲ್ಲ ಅದಕ್ಕಿಂಚೂರು ಮಿಕ್ಸ್ ಮಾಡಿಬಿಡೋದು, ಹಾಗೆಲ್ಲ ಮಾಡಿದ್ರೆ ಒಳ್ಳೇದು ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಬೇಕಾದವ್ರು ಹಾಕೊಳ್ಬೋದು, ಮೆಂತ್ಯ ಸೊಪ್ಪು, ಮಿಂಟು ಎಲೆ ಹಾಕೊಳ್ಬೋದು, ಎಂತ ಬೇಕಾದ್ರೆ ಸ್ಟಫಿಂಗ್ ಹಾಕೊಳ್ಬೋದು ಪನ್ನೀರಿಗೆ. ನಾನು ಏನು ಹಾಕದೆ ಬರೀ ನುಗ್ಗೆ ಸೊಪ್ಪು ನೋಡಿ ಹಾಕೊಂಡು, ಆದರೂ ಸಹ ಹೈ ಕ್ಲಾಸ್ ಇತ್ತು ಫ್ರೆಂಡ್ಸ್. ಖಂಡಿತ ನೀವು ಸಹ ಟ್ರೈ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತ ಮೊದಲೇ ಬೇಡಿ. ಥ್ಯಾಂಕ್ ಯು.